ಇವನ ಹೆಸರು ಸಂಜಯ್. ಇವನು ತುಂಬ ಸ್ಟ್ಯಾಂಡರ್ಡ್ ಆಗಿ ಸ್ಟೈಲಿಶ್ ಆಗಿರೋ ಹುಡುಗ. ಅದು ಅಲ್ಲದೆ ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ ತಗೊಂಡು ತನ್ನ ಜೀವನ ಮಾಡ್ತಿರೋ ಹುಡುಗ. ಆದರೆ ಇವನ ತಾಯಿ ವನಜಾ ರೀತಿ ನೀತಿ ಸಂಸ್ಕಾರ ಅಂತೆಲ್ಲ ತುಂಬ ತಿಳ್ಕೊಂಡಿರೋಳು. ಇವಳಿಗೆ ಇವಳ ಥರನೇ ಸಂಸ್ಕಾರ ಇರೋ ಹಳ್ಳಿ ಹುಡುಗಿನೇ ನಮ್ಮನೆ ಸೊಸೆ ಆಗಬೇಕು ಅನ್ನೋ ಆಸೆ. ಆದರೆ ಸಂಜಯ್ಗೆ ತನ್ನ ಹಾಗೆ ಮಾಡ್ರನ್ ಆಗಿರೋ ಹುಡುಗಿನ ನಾನು ಮದುವೆ ಆಗಬೇಕು ಅನ್ನೋದು ಅವನ ಆಸೆ. ನೋಡು ಸಂಜು, ನೀನು ಏನು ಹೇಳಿದ್ರು ಅಷ್ಟೇ, ನಾನು ಹೇಳ್ದಂಗೆ ನನ್ನ ಹಾಗೇನೆ ಸಂಸ್ಕಾರ ಎಲ್ಲ ಗೊತ್ತಿರೋ ಹುಡುಗಿನೇ ನಮ್ಮನೆ ಸೊಸೆ ಆಗಬೇಕು. ಏನು ಹೇಳ್ತಿದ್ಯಾ ಅಮ್ಮ? ನಾನು ಇಷ್ಟೆಲ್ಲ ಓದ್ಕೊಂಡು ಇಷ್ಟು ಒಳ್ಳೆ ಕೆಲಸದಲ್ಲಿದ್ದು ನೀನು ಹೇಳೋ ಹಳ್ಳಿ ಗಮಾರಿನ ಮದುವೆ ಆಗಬೇಕಾ? ಯಾಕಪ್ಪ ಮಹಾರಾಜ, ನೀನಿಷ್ಟೆಲ್ಲ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರೋಕ್ಕೆ ನಿನ್ನಪ್ಪನೇ ಕಾರಣ. ಇಲ್ಲಿವರೆಗೂ ನಿಂಗೆ ಬೇಕು ಬೇಡ ಎಲ್ಲ ನೋಡ್ಕೊಂಡಿರೋ ನಮಗೆ ನಿನಗೆ ಎಂಥ ಹುಡುಗಿ ತಂದು ಮದುವೆ ಮಾಡಬೇಕು ಅಂತ ಗೊತ್ತಿಲ್ವೇನೋ? ಆಹಾ ಬಂದ್ಬಿಟ್ಟ ಹೇಳೋದಕ್ಕೆ. ನೋಡಮ್ಮ, ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ನೀನು ತೋರಿಸೋ ಆ ಹಳ್ಳಿ ಹುಡುಗಿನ ಮದುವೆ ಆಗಲ್ಲ ಅಷ್ಟೇ, ಇವಾಗಲೇ ಹೇಳಿದ್ದೀನಿ. ನಿಜ ಕಣೋ ನಿಜ. ಹೆಂಗೂ ನೀನು ಇವಾಗ ದೊಡ್ಡವನಾಗಿದೆಯಾ, ನಿನ್ನ ಜೀವನ ನೀನು ಮಾಡೋ ಹಾಗಾಗಿದೆಯಾ. ಅವಾಗಾದರೆ ಚಿಕ್ಕವನಾಗಿದೆಯಲ್ಲ, ಅದಕ್ಕೆ ಅಪ್ಪ ಅಮ್ಮ ಅವ್ರ ಮಾತು ಅಂದರೆ ಅಷ್ಟು ಮುಖ್ಯ ಆಗಿತ್ತು. ಆದರೆ ಇವಾಗೇನು ಹಾಗೇನಿಲ್ವಲ್ಲ, ದುಡ್ಡು ಕಾಸು ಎಲ್ಲ ನಿನ್ನ ಜೇಬಲ್ಲೇ ಇರುತ್ತೆ, ನೀನೇ ದುಡಿತಿದ್ಯಾ. ಹಾಗಾಗಿ ಈ ಅಪ್ಪನ ಮಾತು ಅಮ್ಮನ ಮಾತು ಅಂದರೆ ನಿನಗೆ ಬೇಡವಾಗಿದೆ. ಏನು ಮಾಡೋಕ್ಕಾಗುತ್ತೆ ಹೇಳು? ವನಜ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಹೀಗೆಲ್ಲ ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ನೋಯಿಸ್ಕೋಬೇಡ ಕಣೆ, ಆಮೇಲೆ ಆರೋಗ್ಯನೂ ಹಾಳಾಗುತ್ತೆ ನಿಂದು. ರೀ ನಡೀರಿ, ನಮ್ಮ ಮಗನ ಹತ್ರನೇ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ ಮೇಲೂ ನಾವು ಇಲ್ಲೇ ಇದ್ರೆ ನಮಗೆ ಮರ್ಯಾದೆನೇ ಇರಲ್ಲ ರೀ. ಬನ್ನಿ, ಈ ಕ್ಷಣನೇ ನಾವಿಬ್ರು ಮನೆ ಬಿಟ್ಟು ಎಲ್ಲಾದರೂ ಹೋಗೋಣ. ಭಿಕ್ಷೆ ಬೇಡಿ ತಿಂದರೂ ಪರವಾಗಿಲ್ಲ ರೀ, ಇಲ್ಲಿ ಮಾತ್ರ ನಾವಿರೋದು ಬೇಡ. ಅಯ್ಯೋ ಅಮ್ಮ, ಏನು ಮಾತಾಡ್ತಿದ್ಯಮ್ಮ ನೀನು? ಬೇಡಪ್ಪ, ಹೇಗೂ ನಿನಗೆ ನಮ್ಮ ಮಾತಿನ ಮೇಲೆ ಗೌರವನೇ ಇಲ್ಲ. ಅದು ನಮ್ಮಿಬ್ಬರಿಗೆ ಗೊತ್ತಾದ ಮೇಲೂ ನಾವಿಲ್ಲೇ ಇರಬಾರ್ದಪ್ಪ. ಯಾಕಂದರೆ ಮುಂದೊಂದು ದಿನ ಆಮೇಲೆ ನೀನೇ ನಮ್ಮಿಬ್ಬರಿಗೂ ಮನೆ ಬಿಟ್ಟು ಹೋಗು ಅಂತ ಹೇಳಿಬಿಟ್ರೆ ನಾವಾದರೂ ಅವಾಗ ಎಲ್ಲಿಗೆ ಅಂತ ಹೋಗೋದು ನೀನೇ ಹೇಳು. ಅದಕ್ಕೆ ನಾವಿಬ್ಬರು ಇವತ್ತೇ ಎಲ್ಲಾದರೂ ದೂರ ಹೋಗ್ತೀವಿ. ನಿನಗಿಷ್ಟ ಆಗಿರೋ ಹುಡುಗಿನ ಮದುವೆ ಆಗಿ ಸುಖವಾಗಿರೋ ಮಗನೇ. ಅಯ್ಯೋ ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಇವಾಗ? ಸರಿ ಬಿಡು, ನೀನು ಯಾರನ್ನು ತೋರಿಸ್ತೀಯೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಅಯ್ಯೋ ಬೇಡ ಬಿಡಪ್ಪ, ನೀನು ನಮಗೋಸ್ಕರ ನಾವು ತೋರಿಸೋ ಹುಡುಗಿನ ಮದುವೆ ಆಗೋದೇನು ಬೇಡ. ಅಯ್ಯೋ ಅಮ್ಮ, ನಾನು ಹೇಳ್ತಿದ್ದೀನಿ ತಾನೇ ಮದುವೆ ಆಗ್ತೀನಿ ಅಂತ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಸುಮ್ಮನೆ ಏನೇನೋ ಹೇಳಬೇಡ, ಸುಮ್ಮನೆ ಇರು. ಅಂತೂ ವನಜಾ ಏನೇನೋ ಡ್ರಾಮಾ ಮಾಡಿ ಮಗನ್ನ ಅವಳು ಇಷ್ಟಪಟ್ಟು ಹುಡುಕಿರೋ ಹುಡುಗಿ ಜೊತೆನೆ ಮದುವೆಗೆ ಒಪ್ಪಿಸ್ತಾಳೆ. ಮದುವೆಗೆ ಒಪ್ಸೋದು ಮಾತ್ರ ಅಲ್ಲದೆ ಪ್ರಿಯಾ ಅನ್ನೋ ಹುಡುಗಿ ಜೊತೆ ತನ್ನ ಮಗನ ಮದುವೆನೂ ಮಾಡಿಸ್ತಾಳೆ. ಮದುವೆ ಆಗಿರೋ ಮಾರನೇ ದಿನ ರಾತ್ರಿ. ಛೇ, ಈ ಅಮ್ಮನಿಂದ ಈ ಹಳ್ಳಿ ಗಮಾರಿನ ಮದುವೆ ಆಗಬೇಕಾಯ್ತು. ಅದು ಅಲ್ಲದೆ ಇವಳು ಮುಖನೂ ಎಣ್ಣೆ ಹೊಡೆದಿರೋ ಮುಖ ಇದ್ದಂಗಿದೆ. ಥೂ, ನೋಡೋಕ್ಕೆ ಹಿಂಸೆ ಆಗ್ತಿದೆ. ನೋಡು, ಏನೋ ನನ್ನಮ್ಮ ಹಠ ಮಾಡಿದ್ಲು ಅಂತ ನಾನು ನಿನ್ನ ಮದುವೆ ಆಗಿದ್ದೀನಿ. ಅದು ಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡೋಕ್ಕಾಗಲಿ ಅಥವಾ ನಿನ್ನ ಪ್ರೀತಿ ಮಾಡೋಕ್ಕಾಗಲಿ, ನಿನಗೆ ಹುಟ್ಟೋ ಮಕ್ಳಿಗೆ ಹತ್ರ ಅಪ್ಪ ಅಂತ ಕರ್ಸ್ಕೊಳ್ಳೋಕ್ಕಾಗಲಿ ನಿನ್ನ ನಾನು ಮದುವೆ ಆಗಿಲ್ಲ, ತಿಳ್ಕೊ. ಏನು, ಅಮ್ಮಂಗೋಸ್ಕರ ನನ್ನ ಮದುವೆ ಆದ್ರ? ಅಂದರೆ ನಿಮಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಿದ್ಮೇಲೆ ಯಾಕ್ರಿ ನನ್ನ ಮದುವೆ ಆದ್ರಿ? ನೋಡು, ನಿನಗೆ ಅವಾಗಲೇ ಹೇಳಿದೆ ತಾನೇ, ನನ್ನಮ್ಮ ಹಠ ಮಾಡಿದ ಒಂದೇ ಕಾರಣಕ್ಕೆ ನಾನು ನಿನ್ನ ಮದುವೆ ಆಗಬೇಕಾಯ್ತು. ನಿನ್ನ ಮುಖ ಕನ್ನಡಿಲಿ ನೋಡ್ಕೊಂಡಿದ್ಯಾ ಹೇಗಿದೆ ಅಂತ? ನಿನ್ನಂಥ ಹಳ್ಳಿ ಗಮಾರಿಗೆ ನಾನು ಬೇಕಿತ್ತಾ? ಅಲ್ಲ ಕಣೆ, ನಾನೇನು ನನ್ನಮ್ಮ ಹೇಳಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಮದುವೆ ಆದೆ. ಆದರೆ ನಿನಗೆ ಹೇಗೆ ಅನ್ನಿಸ್ತು ನನ್ನ ಮದುವೆ ಆಗಬೇಕು ಅಂತ? ಓ, ಹೆಂಗೂ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಅದು ಬೇರೆ ಒಳ್ಳೆ ಕೆಲಸದಲ್ಲಿದ್ದಾನೆ, ಆಸ್ತಿ ಮನೆ ಎಲ್ಲನೂ ಚೆನ್ನಾಗಿದೆ, ಮದುವೆ ಆದರೆ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಅನ್ಸುತ್ತೆ ಅಲ್ವಾ? ನನಗೆ ಗೊತ್ತಿದೆ ಕಣೆ, ಹಳ್ಳಿನಲ್ಲಿರೋ ನಿಮ್ಮಂಥ ಹುಡುಗಿರ ಹಣೆ ಬರನೇ ಇಷ್ಟು. ಯಾರಾದರೂ ಒಳ್ಳೆ ಹುಡುಗ ಸಿಕ್ಕರೆ ಸಾಕು, ಮದುವೆ ಆಗಿ ಸೆಟಲ್ ಆಗಿಬಿಡೋಣ ಅಂತ ಕಾಯ್ತಾ ಇರ್ತೀರಾ ಅಲ್ವಾ? ಛೇ, ನನ್ನ ಹಣೆ ಬರ ಕೆಟ್ಟಿತ್ತು, ಅದಕ್ಕೆ ನಿನ್ನಂಥವಳು ನನಗೆ ಗಂಟು ಬಿದ್ದಿದೆಯಾ? ನೋಡಿ, ಏನೇನೋ ಮಾತಾಡಬೇಡಿ. ನಾನು ಎಲ್ಲರನ್ನ ಬಿಟ್ಟು ನಿಮಗೋಸ್ಕರ ನಿಮ್ಮನ್ನು ನಂಬಿ ಬಂದಿದ್ದೀನಿ ಕಣ್ರಿ. ಆದರೆ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಹೇಳಿ. ನಾನೇನಾದರೂ ಬೇಜಾರಾಗೋ ಥರ ನಡ್ಕೊಂಡಿದ್ದೀನಾ ಹೇಳಿ.
ಆಹಾ, ಎಷ್ಟೇ ನಾಟಕ ಮಾಡ್ತೀಯಾ? ಅಲ್ಲ ಕಣೆ, ನಿನಗೆ ಯಾವನೋ ಪೋಲಿನೋ ಪೊರ್ಕಿನೋ ಸಿಕ್ಕಿದ್ರೆ ಹೀಗೆ ನಿಮಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ಯಾ? ಇಲ್ಲ ತಾನೇ? ಯಾಕಂದರೆ ಅವನ ಹತ್ರ ಏನೂ ಇರಲ್ಲ, ಆದರೆ ನನ್ನ ಹತ್ರ ಎಲ್ಲನೂ ಇದೆಯಲ್ಲ, ಅದಕ್ಕೆ ತುಂಬ ದೊಡ್ಡದಾಗಿ ನಾಟಕ ಮಾಡ್ತಿದ್ಯಾ ಅಲ್ವಾ? ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಅಂದ್ಕೊಂಡಿರೋ ಹಾಗೆ ನಾನು ಆಸ್ತಿಗೋ ಅಂತಸ್ತಿಗೋ ನಿಮ್ಮ ಜೊತೆ ಬಂದಿಲ್ಲ. ನೀವು ಕಟ್ಟಿರೋ ಇದು ಒಂದೇ ಒಂದು ತಾಳಿಗೋಸ್ಕರ ನಿಮ್ಮ ಜೊತೆ ಬಂದಿದ್ದೀನಿ, ನನ್ನ ನಂಬ್ರಿ. ಓ, ಅಂದರೆ ನೀನು ತಾಳಿಗೆ ಮಾತ್ರ ಬಂದಿರೋದಲ್ವಾ? ಹಾಗಾದರೆ ನಾನು ಈ ಕ್ಷಣನೇ ಈ ಕೆಲಸ, ಆಸ್ತಿ, ಮನೆ ಎಲ್ಲ ಬಿಟ್ಟು ಹೋಗ್ತೀನಿ. ಅವಾಗ ನನ್ನ ಜೊತೆ ಬರ್ತೀಯಾ ನೀನು? ನೀನೆಲ್ಲಿ ಬರ್ತೀಯಾ? ತಾಳಿ ನೆಪ ಇಟ್ಕೊಂಡು ಸುಮ್ಮನೆ ನಾಟಕ ಮಾಡ್ತಿದ್ಯಾ? ಸುಮ್ಮನೆ ಹೋಗಿ ಬಿದ್ಕೋ. ಅಯ್ಯೋ, ನೀವೇನು ಮೇಡಮ್, ನಾಳೆ ಮನೇಲೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡಿರ್ತೀರ. ಆದರೆ ನಾವು ಹಾಗಲ್ವಲ್ಲ, ನಿಮ್ಮನ್ನೆಲ್ಲ ಸಾಕಬೇಕಲ್ಲ, ಅದಕ್ಕಾದರೂ ಹೋಗಿ ದುಡಿಬೇಕಲ್ಲ. ರೀ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೋಡು, ಸುಮ್ಮನೆ ನೀನು ನನ್ನ ತಲೆ ತಿನ್ಬೇಡ, ಹೋಗಿ ಕೆಳಗಡೆ ಬಿದ್ಕೋ. ನಿನ್ನ ಮುಖ ಕಂಡ್ರೂ ನನಗಾಗಲ್ಲ. ಪಾಪ ಪ್ರಿಯನಿಗೆ ಮದುವೆ ಆಗಿದ್ದ ಮೊದಲನೇ ರಾತ್ರಿನೇ ಗಂಡನ ಎಲ್ಲ ಮಾತು ಕೇಳಿಸ್ಕೊಂಡು ಸಿಡಿಲೇ ಬಡ್ದಂಗಾಗತ್ತೆ. ತವ್ರ ಮನೆ ಬಿಟ್ಟು ಬಂದಿರೋ ಹೆಣ್ಮಕ್ಳಿಗೆ ಗಂಡನೇ ಸರ್ವಸ್ವ ಆಗಿರ್ತಾನೆ. ಹಾಗಿರುವಾಗ ತನಗೆ ತಾಳಿ ಕಟ್ಟಿರೋ ಗಂಡನ ಬಾಯಿನಲ್ಲೇ ಇಂಥ ಮಾತೆಲ್ಲ ಕೇಳಿಸ್ಕೊಂಡ್ರೆ ಯಾವ ಹೆಣ್ತಾನೆ ನೋವಾಗದೆ ಸುಮ್ಮನೆ ಇರ್ತಾಳೆ. ಪ್ರಿಯಾ ತನ್ನ ಗಂಡನ ಮಾತಿಂದ ತುಂಬ ಬೇಜಾರು ಮಾಡ್ಕೋತಾಳೆ. ಮೊದಲನೇ ರಾತ್ರಿನೇ ಗಂಡ ಹೆಂಡತಿ ಇಬ್ಬರು ದೂರ ದೂರ ಆಗಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಏನೋ ಮಗನೇ, ತುಂಬ ಖುಷಿಯಾಗಿದೆಯಾ ಅನ್ಸುತ್ತೆ. ನನ್ನ ಸೊಸೆ ಎಲ್ಲಿದ್ದಾಳೋ? ಅತ್ತೆ ಕರೆದ್ರಾ? ಏನು ವಿಷಯ ಅತ್ತೆ? ಕಾಫಿ ಮಾಡ್ಕೊಂಬರ್ಲಾ? ಪ್ರಿಯಾ, ಕಾಫಿ ಗೀಫಿ ಏನು ಬೇಡ, ಬೇಗ ಬೇಗ ರೆಡಿಯಾಗಿ ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಏನು ದೇವಸ್ಥಾನಕ್ಕ? ಅಮ್ಮ, ನನಗೆ ಆಫೀಸಿಗೆ ಲೀವ್ ಇಲ್ಲ. ಇಷ್ಟು ದಿನ ಅಂತೂ ಮದುವೆ ಅಂತ ತಲೆ ತಿಂದೆ, ಇವಾಗ ದೇವರು ಪೂಜೆ ದೇವಸ್ಥಾನ ಅಂತ ತಲೆ ತಿಂತಿದ್ಯಾ? ಹೋಗ್ಲಿ ಬಿಡಿ ಅತ್ತೆ, ಅವ್ರಿಗೆ ಆಫೀಸಿಗೆ ರಜೆ ಇಲ್ವಂತಲ್ಲ, ಅವ್ರ ಆಫೀಸಿಗೆ ಹೋಗಿ ಬರಲಿ. ನಾನೊಬ್ಬಳೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಥವಾ ನೀವು ನನ್ನ ಜೊತೆ ಬನ್ನಿ. ಸಾಕು, ಬಾಯಿ ಮುಚ್ಚೆ. ಅಲ್ಲ ಕಣೆ, ನಿನ್ನೊಬ್ಳನ್ನೇ ದೇವಸ್ಥಾನಕ್ಕೆ ಕಳ್ಸೋದಕ್ಕ ನಿನ್ನನ್ನು ನನ್ನ ಮಗನ ಜೊತೆ ಮದುವೆ ಮಾಡಿದ್ದು. ಅದು ಅಲ್ಲದೆ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಕ್ಕ ನಾನು ನಿನ್ನನ್ನು ನಮ್ಮನೆ ಸೊಸೆ ಮಾಡ್ಕೊಂಡಿರೋದು. ಅಯ್ಯೋ, ಹಾಗಲ್ಲ ಅತ್ತೆ, ಅದು ಅವ್ರಿಗೆ ರಜೆ ಇಲ್ಲ ಅಂತ ಹೇಳ್ತಿದ್ರಲ್ವಾ, ಅದಕ್ಕೆ. ನೋಡು, ಅವನು 1000 ಹೇಳ್ತಾನೆ, ಆದರೂ ಹೆಂಡತಿ ಆದಳು ಗಂಡನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿಗಾದರೂ ಅಷ್ಟೇ. ಮದುವೆ ಆಗಿದ್ದು ಹೊಸದ್ರಲ್ಲಿ ಹೊಸ ಜೋಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಗಂಡ ಹೆಂಡತಿ ಇಬ್ಬರಿಗೂ ಒಳ್ಳೇದು, ಹಾಗೆ ಹುಟ್ಟೋ ಮಕ್ಕಳಿಗೂ ಒಳ್ಳೇದು. ಏನತ್ತೆ ನೀವು ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಗನಿಗೂ ನನ್ನ ಕಂಡ್ರೇನೇ ಆಗಲ್ಲ, ಇನ್ನು ಎಲ್ಲಿಂದ ಒಳ್ಳೇದಾಗತ್ತೆ? ಇನ್ನು ಮಗು ಆದರೂ ಹೇಗಾಗತ್ತೆ ಹೇಳಿ? ಏನು ಯೋಚನೆ ಮಾಡ್ತಿದ್ಯಾ ಇನ್ನು? ಅದು ಏನಿಲ್ಲ ಅತ್ತೆ. ನೋಡು ಮಗನೇ, ನೀನು ಮೊದಲು ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ. ಆಮೇಲೆ ನೀನು ಆಫೀಸ್ಗಾರು ಹೋಗು, ಎಲ್ಲಿಗಾದರೂ ಹೋಗು, ನಿನ್ನ ಯಾರೂ ಕೇಳಲ್ಲ. ಮಗ ಸೊಸೆ ಎಷ್ಟೇ ವಾದ ಮಾಡಿದ್ರು ವನಜಾ ಮಾತ್ರ ಇಬ್ಬರಿಗೂ ಬೈದು ದೇವಸ್ಥಾನಕ್ಕೆ ಕಳಿಸ್ತಾಳೆ. ಗಂಡನಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಪ್ರಿಯಾ ತನ್ನ ಅತ್ತೆಗೋಸ್ಕರ ಗಂಡನ ಜೊತೆ ದೇವಸ್ಥಾನಕ್ಕೆ ಬರ್ತಾಳೆ. ರೀ, ಬನ್ನಿ ಒಳಗೋಗಿ ಪೂಜೆ ಮಾಡಿಸ್ಕೊಂಬರೋಣ. ನಿನ್ನ ಜೊತೆಗೆ ಇಲ್ಲಿಗೆ ಬಂದಿರೋದೇ ಹೆಚ್ಚು, ಅಂಥದ್ರಲ್ಲಿ ಒಳಗೆ ಬೇರೆ ಬರಬೇಕಾ? ನೋಡು, ಸುಮ್ಮನೆ ಹೋಗಿ ಪೂಜೆ ಮಾಡಿಸ್ಕೊಂಬ. ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ ಇವಾಗ. ಪಾಪ ಪ್ರಿಯಾ ಏನು ಹೇಳೋಕ್ಕಾಗದೆ ತಾನೊಬ್ಳೆ ಪೂಜೆ ಮಾಡ್ಸೋಕೆ ಹೋಗ್ತಾಳೆ. ಓ, ಇದೇನು ಹೊಸ ಜೋಡಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ನೀನೇನೇ ಹೇಳು ಸಂಜು, ನಿನ್ನ ಹೆಂಡತಿ ಹಳ್ಳಿಯವಳೇ ಆದರೂ ನೋಡೋಕೆ ತುಂಬ ಮುದ್ದಾಗಿದ್ದಾಳೆ ಕಣೋ. ಅಲ್ಲ, ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಸ್ಟೈಲಿಶ್ ಆಗಿದ್ದವನು ನೀನು, ಅದು ಹೇಗೋ ಅವಳನ್ನ ಮದುವೆ ಆದೆ ಒಪ್ಪಿ? ನೋಡು ನಿಶಿ, ಸುಮ್ಮನೆ ನನ್ನ ಕೆಣಕ್ಬೇಡ. ಅಯ್ಯೋ, ಯಾಕೆ ಕೇಳಿದೆ ಅಂದರೆ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಹೇಳು, ಮದುವೆ ಆಗೋಣ ಅಂತ. ಆದರೆ ನೀನು ಯಾವಾಗಲೂ ನಾನು ಕಪ್ಪಿದ್ದೀನಿ, ದಪ್ಪ ಇದ್ದೀನಿ, ಇದೇ ರೀಸನ್ ತಾನೇ ಕೊಟ್ಟಿರೋದು. ಆದರೆ ನೀನು ಹುಡುಗಿ ಇವಾಗ ಮದುವೆ ಆಗಿರೋಳು ಹಳ್ಳಿಯವಳಳ, ಹೇಗೆ ಮದುವೆ ಆದೆ ಅಂತ ಕೇಳಿದೆ ಅಷ್ಟೆ. ಸರಿ ಹೋಗಲಿ ಬಿಡು, ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತಾಡೋದು? ಪಾಪ ಇವಾಗಲಾದರೂ ಅವಳನ್ನಾದರೂ ಚೆನ್ನಾಗಿ ನೋಡ್ಕೊ. ನೀನು ಸ್ಟ್ಯಾಂಡರ್ಡ್ ಅಂತ ಪಾಪ ಅವಳ ಮನಸ್ಸಿಗೆ ನೋವು ಮಾಡಬೇಡ. ಸರಿ, ನಾನಿನ್ನು ಬರ್ತೀನಿ ಸಂಜು, ನನಗೆ ಲೇಟ್ ಆಗ್ತಿದೆ. ಛೇ, ಈ ಆಳದವಳನ್ನ ಕಟ್ಕೊಂಡು ಯಾರ್ಯಾರ ಹತ್ರ ಎಲ್ಲ ನಾನು ಹೇಳಿಸ್ಕೋಬೇಕಾಯ್ತು. ಅದು ಹೆಂಗೆ ಗಂಟು ಬಿದ್ಲೋ ಏನೋ. ಛೇ, ನನಗಂತೂ ಇವಳ ಮುಖ ನೋಡೋಕ್ಕೆ ಇಷ್ಟ ಇಲ್ಲ, ಆದರೂ ಇವಳ ಜೊತೆನೇ ಇರಬೇಕು. ಇವಳ ಜೊತೆ ಇದ್ದಷ್ಟು ದಿನವೂ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ. ನಾನು ಇಲ್ಲಿಂದ ಮೊದಲು ಹೋಗ್ತೀನಿ, ಹೇಗಾದರೂ ಬರಲಿ ನನಗೇನು. ನಾನೇನು ಇಷ್ಟಪಟ್ಟ ಮದುವೆ ಆಗಿದ್ದೀನಿ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ.
ಪಾಪ ಪ್ರಿಯಾ ಪೂಜೆ ಮುಗಿಸಿ ಬರೋದ್ರೊಳಗೆ ಸಂಜಯ್ ಅಲ್ಲಿಂದ ಹೊರಟೋಗಿರ್ತಾನೆ. ತಾನು ತಾಳಿ ಕಟ್ಟಿರೋ ಹೆಂಡತಿ ಅಂದ್ರೇ ಇಷ್ಟ ಇಲ್ದಿರೋ ಸಂಜಯ್ಗೆ ತನ್ನ ಹೆಂಡತಿ ಏನು ಅನ್ನೋದು ಅರ್ಥ ಆಗತ್ತಾ? ಅವರಿಬ್ರು ಸಂಸಾರ ಸರಿಯಾಗ. ಇದೇನೆ ಪ್ರಿಯಾ, ಹೋಗ್ತಾ ಗಂಡ ಹೆಂಡತಿ ಇಬ್ರು ಹೋಗಿದ್ರಿ, ಆದರೆ ಬರ್ತಾ ನೀನೊಬ್ಳೇ ಬರ್ತಿದ್ಯಾ? ನಿನ್ನ ಗಂಡ ಎಲ್ಲೋದ? ಅದು ಅತ್ತೆ, ಅದೇನಂದರೆ ತುಂಬ ಕೆಲಸ ಇದೆ ಅಂತ ಅವ್ರ ಆಫೀಸ್ ಕಡೆಯಿಂದ ಅವ್ರ ಬಾಸೇ ಫೋನ್ ಮಾಡಿದರು. ಅದಕ್ಕೆ ಮತ್ತು ಪೂಜೆ ಹೇಗೂ ಆಗಿದೆಯಲ್ಲ, ನೀವು ಹೋಗಿ ನಾನು ಆಟೋನಲ್ಲಿ ಮನೆಗೆ ಹೋಗ್ತೀನಿ ಅಂದೆ. ಅದಕ್ಕೆ ಅವರೇ ನನ್ನ ಆಟೋಗೆ ಹತ್ತಿಸಿ ಅವ್ರ ಆಫೀಸಿಗೆ ಹೋದ್ರು ಅತ್ತೆ. ಅಲ್ಲ, ಅಷ್ಟಲ್ಲದೆ ಹೇಳಿ ಕಳಿಸಿದ್ದೀನಿ ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಾ ಅಂತ. ಪರವಾಗಿಲ್ಲ ಬಿಡಿ ಅತ್ತೆ, ಅವ್ರ ಪೂಜೆ ಆಗೋವರೆಗೂ ನನ್ನ ಜೊತೆನೇ ಇದ್ದರು. ಪೂಜೆ ಎಲ್ಲ ಮುಗಿದ್ಮೇಲೆ ನಾನೇ ಹೋಗಿ ಅಂತ ಹೇಳಿದೆ, ಆಮೇಲೆ ಹೋದರು. ವನಜ, ಸೊಸೆನೇ ಹೇಳ್ತಿದ್ದಾಳಲ್ಲ, ನಾನು ಹೇಳಿದ್ದಕ್ಕೆ ಅವನು ಹೋದ ಅಂತ. ಏನೋ ತುಂಬ ಕೆಲಸ ಅನಿಸುತ್ತೆ, ಅದಕ್ಕೆ ಹೋಗಿರ್ತಾನೆ. ಹೋಗ್ಲಿ ಬಿಡು, ಅದನ್ನೇ ಯಾಕೆ ಕೇಳ್ತೀಯ ಪದೇ ಪದೇ? ಸರಿ ಸರಿ, ಅವನ ಹತ್ರ ನಾನೇ ಮಾತಾಡ್ಕೋತೀನಿ. ಪ್ರಿಯಾ, ನೀನು ಹೋಗಮ್ಮ, ಏನಾದರೂ ಹೊಟ್ಟೆಗೆ ತಿನ್ನು. ದೇವಸ್ಥಾನಕ್ಕೆ ಹೋಗಿ ಸುಸ್ತಾಗಿರ್ತೀಯ, ಹೋಗಮ್ಮ ಹೋಗು. ಪಾಪ ಪ್ರಿಯಾ, ದೇವಸ್ಥಾನದಲ್ಲಿ ತನ್ನ ಗಂಡ ನನ್ನ ಬಿಟ್ಟು ಹೋದ ಅಂತ ಹೇಳಿದ್ರೆ ಅತ್ತೆ ಮಾವ ಎಲ್ಲಿ ಬೇಜಾರು ಮಾಡ್ಕೋತಾರೋ ಅನ್ನೋ ಕಾರಣಕ್ಕೆ ಏನು ಹೇಳ್ದೆ ಏನೋ ಒಂದು ಸುಳ್ಳು ಹೇಳಿ ತನ್ನ ಗಂಡನೇ ಒಳ್ಳೆಯವನು ಅನ್ನೋ ಹಾಗೆ ಮಾತಾಡ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಂಜಯ್ ಆಫೀಸ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಆ ಪಾರ್ಟಿಗೆ ಎಲ್ಲ ವರ್ಕರ್ಸ್ ಅವ್ರವ್ರ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಹೇಳಿರ್ತಾರೆ. ಅಲ್ಲ ಕಣೋ ಮಗನೇ, ನಿಮ್ಮ ಆಫೀಸ್ನಲ್ಲಿ ಫಂಕ್ಷನ್ ಇರೋದು, ನಾವೆಲ್ಲ ಏನಕ್ಕೋ ಅಲ್ಲಿಗೆ? ಅಯ್ಯೋ, ಅದು ಹಾಗಲ್ಲ ಕಣೆ ವನಜ. ಆಫೀಸ್ನಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಲ್ಲೇ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಆ ಕೆಲಸಗಾರರು ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಬರ್ಬೇಕು, ಅವ್ರ ಜೊತೆ ಬರಬೇಕು ಅಂತ ಹೇಳಿರ್ತಾರೆ. ಓ ಹೌದೇನ್ರಿ? ಅಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ನೋಡಿ. ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೇನ್ರಿ? ನನಗೆ ಗೊತ್ತಾಗ್ದೆ. ಅಮ್ಮ, ತಮಾಷೆ ಸಾಕು. ಇವಾಗ ಮೊದಲು ಹೇಳು, ನಿಮಗೆಲ್ಲ ಒಪ್ಕೆನಾ ಬರೋಕೆ? ಲೋ ಮಗನೆ, ಹೊಸ್ದಾಗಿ ಮದುವೆ ಆಗಿದೆಯಾ, ನೀನು ನಿನ್ನ ಹೆಂಡತಿ ಇಬ್ರು ಹೋಗಿ ಬಂದ್ರೋ. ಇಬ್ಬರೇ ಇದ್ರೆ ಸ್ವಲ್ಪ ಸಮಯ ಕಳೆದಂಗೂ ಆಗುತ್ತೆ. ನಿಮ್ಮ ಜೊತೆ ನಾವೇನಕ್ಕೋ? ಏನು, ಅವಳ ಜೊತೆನಾ? ಏನಮ್ಮ ನೀನು ಇರೋ ಒಂದು ಫಂಕ್ಷನಿಗೂ ಬರಲ್ಲ ಅಂತಿದ್ಯಲ್ಲ? ಹೌದು ಅತ್ತೆ, ನಿಮ್ಮ ಮಗನ ಜೊತೆ ನೀವು ಹೋದ್ರೇ ಚೆನ್ನಾಗಿರುತ್ತೆ. ಅವರಿಗೂ ತುಂಬ ಖುಷಿಯಾಗುತ್ತೆ. ನೀವೇ ಹೋಗಿ ಅತ್ತೆ, ನಾನು ಮನೇಲಿ ಇರ್ತೀನಿ. ಸಾಕು, ಬಾಯಿ ಮುಚ್ಚೆ. ಅಲ್ಲ ಕಣೆ, ನಿನ್ನ ಗಂಡನ ನನ್ನ ಸರ್ಗಿಡ್ಕೊಂಡೇ ತಿರುಗಲಿ ಅಂತನ ನಾನು ನಿನ್ನ ಅವನಿಗೆ ಮದುವೆ ಮಾಡ್ತಿರೋದು? ನನ್ನ ಮಗನ ಸಾಕಿ ಸಾಕಿ ನನಗೆ ಬೇಜಾರಾಗಿದೆ. ಸೊಂಟ ಎಲ್ಲ ನೋವು ಶುರುವಾಗಿದೆ. ಅದಕ್ಕೆ ಮದುವೆನಾದರೂ ಮಾಡಿದ್ರೆ ಇನ್ಮೇಲಿಂದ ನೀನಾದರೂ ನೋಡ್ಕೊಳ್ತೀಯ ಅಂತ ನಿಮ್ಮಿಬ್ರಿಗೆ ಮದುವೆ ಮಾಡಿದೆ. ನೀನು ನೋಡಿದ್ರೆ ಇನ್ನೂ ನನ್ನ ಸರ್ಗಿಗೆ ಗಂಟು ಹಾಕೋ ಹಾಗೆ ನೋಡ್ತಿದ್ಯಪ್ಪ. ಅಂದರೆ ನಾನು ಭಾರ ಆಗಿದ್ದೆ ಅನ್ಸುತ್ತೆ ಅಲ್ವಾ ನಿನಗೆ? ಅದಕ್ಕೆ ಇವ್ರ ಜೊತೆ ನನ್ನ ಮದುವೆ ಮಾಡಿಸ್ದೆ. ಅಯ್ಯೋ, ಹಾಗಲ್ಲ ಕಣೋ ಮಗನೆ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ನಿನಗೆ ಮದುವೆ ಆದಮೇಲೆ ಗಂಡ ಹೆಂಡ್ತಿನೇ ಎಲ್ಲ ಕಡೆ ಹೋಗಬೇಕು ಕಣೋ. ನೀನೇನೋ ಇನ್ನೂ ಅಮ್ಮ ಅಂತಿದೆಯಲ್ಲ. ನೋಡು, ನಾಳೆ ಇರೋ ಪಾರ್ಟಿಗೆ ನಿನ್ನ ಹೆಂಡ್ತಿನೇ ಕರ್ಕೊಂಡೋಗಿ ನೀನು. ಛೇ, ನನ್ನ ಕರ್ಮ, ನಾನು ನಾಳೆ ಇವ್ರ ಜೊತೆ ಪಾರ್ಟಿಗೆ ಹೋಗ್ಬೇಕು. ಸಂಜಯ್ಗೆ ತನ್ನ ಹೆಂಡ್ತಿನ ಜೊತೆಲಿ ಪಾರ್ಟಿಗೆ ಕರ್ಕೊಂಡೋಗೋಕ್ಕೆ ಮನಸ್ಸೇ ಇರಲ್ಲ. ಆದರೆ ವಿಧಿ ಇಲ್ಲದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಪಾರ್ಟಿಗೆ ಕರ್ಕೊಂಡೋಗೋಕ್ಕೆ ಒಪ್ಕೊಂಡಿರ್ತಾನೆ. ಆದರೆ ಪ್ರಿಯನಿಗೆ ತನ್ನ ಗಂಡನ ಮನಸ್ಸು ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಮಾರನೇ ದಿನ ಬೆಳಗ್ಗೆ ಅವಾಗಿಂದನೂ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಇರೋ ಈ ನಿನ್ನ ಮುಖಕ್ಕೆ ಅಲಂಕಾರ ಮಾಡ್ಕೊಳಕ್ಕೆ ಇನ್ನೂ ಎಷ್ಟೊತ್ತು ತಗೋತೀಯ? ಅರೆ, ಇವಳೇನು ಇಷ್ಟೊಂದು ಸುಂದರವಾಗಿದ್ದಾಳೆ? ಮಗನೇ ಸಂಜಯ್, ನಿನ್ನ ಹೆಂಡತಿ ಹೇಗೆ ಕಾಣ್ತಿದ್ದಾಳೋ? ನಾನೇ ನನ್ನ ಸೊಸೆನ ರೆಡಿ ಮಾಡಿದ್ದು ಕಣೋ. ನೀನು ಬೇರೆ ಪಾರ್ಟಿ ಇದೆ ಅಂತಿದ್ಯಲ್ಲ, ಮತ್ತು ಇವಳು ದಿನ ರೆಡಿ ಆಗೋ ಹಾಗೆ ರೆಡಿ ಆದರೆ ಅಲ್ಲೆಲ್ಲ ಬಂದಿರ್ತಾರೆ. ಆಮೇಲೆ ನನ್ನ ಸೊಸೆಗೆ ಏನಾದರೂ ಹೇಳಿಬಿಟ್ರೆ ಅದಕ್ಕೆ ನಾನೇ ರೆಡಿ ಮಾಡಿದ್ದೀನಿ. ಹೇಗೆ ಕಾಣ್ತಿದ್ದಾಳೋ ನನ್ನ ಸೊಸೆ? ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳಲ್ವೇನೋ? ಹೌದಮ್ಮ, ಎಷ್ಟೇ ಅಂದರೂ ಅವಳು ನಿನ್ನ ಸೊಸೆ ಅಲ್ವಾ? ಉಫ್, ಮುದ್ದಾಗಿ ಕಾಣ್ತಿದ್ದಾಳ ಕೇಳ್ತಿದ್ಯಲ್ಲ ಅಮ್ಮ ನೀನು. ಇವಾಗಲೇ ಎತ್ಕೊಂಡು ಮುದ್ದು ಮಾಡೋಣ ಅಂತ ಅನ್ನಿಸ್ತಿದೆ ನನಗೆ. ಸರಿ ಸರಿ, ಇವಾಗಲೇ ತುಂಬ ಸಮಯ ಆಯಿತು, ಬೇಗ ಬೇಗ ಹೊರಡಿ. ಸರಿ ಅಮ್ಮ. ಪ್ರಿಯಾ, ಬಾ, ಟೈಮ್ ಆಯಿತು, ಹೋಗೋಣ. ಸರಿ ಅತ್ತೆ, ನಾವಿನ್ನು ಹೋಗಿ ಬರ್ತೀವಿ. ಹುಷಾರಾಗಿರಿ ಮನೇಲಿ. ಇಷ್ಟು ದಿನ ತನ್ನ ಹೆಂಡತಿ ಹಳ್ಳಿಯವಳು, ಮಾಡ್ರನ್ ಆಗಿರೋಕೆ ಬರಲ್ಲ ಅಂತೆಲ್ಲ ಕೋಪ ಮಾಡ್ಕೊಳ್ತಿದ್ದ ಸಂಜಯ್ಗೆ ತನ್ನ ಹೆಂಡತಿ ನೋಡಿ ವಿಶೇಷ ಅನಿಸುತ್ತೆ. ನನ್ನ ಹೆಂಡತಿ ಇಷ್ಟೊಂದು ಸುಂದರವಾಗಿದ್ದಾಳ ಅಂತ ಆಶ್ಚರ್ಯ ಪಡ್ತಾನೆ. ಆದರೆ ಪ್ರಿಯಾ ಮಾತ್ರ ನಾನೆಷ್ಟೇ ರೆಡಿ ಆದರೂ, ನಾನೆಷ್ಟೇ ಚೆನ್ನಾಗಿ ಕಂಡ್ರು ನನ್ನ ಗಂಡಂಗೆ ನಾನು ಇಷ್ಟ ಆಗಲ್ಲ ಅಂದ್ಕೊಂಡಿರ್ತಾಳೆ.
ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಗಂಡ ಹೆಂಡತಿ ಇಬ್ರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಕಲ್ ಅಂಕಲ್ ಪ್ಲೀಸ್ ಊಟ ಕೊಡ್ಸಿ ಅಂಕಲ್, ತುಂಬಾ ಹಸಿವಾಗ್ತಿದೆ ಪ್ಲೀಸ್ ಅಂಕಲ್. ಏಯ್ ಹೋಗೋ, ಸುಮ್ಮನೆ ನಾಟಕ ಮಾಡ್ಕೊಂಡು ಬರ್ತೀರಾ ಎಲ್ಲರೂ? ಅಕ್ಕ ಪ್ಲೀಸ್ ಅಕ್ಕ, ನೀನಾದ್ರೂ ಹೇಳು, ನಂಗೆ ತುಂಬಾ ಹಸಿವಾಗ್ತಿದೆ, ನಂಗೆ ಊಟ ಕೊಡ್ಸಕ್ಕ ಪ್ಲೀಸ್ ಅಕ್ಕ. ಪ್ರಿಯಾ, ನಿನಗಿದೆಲ್ಲ ಗೊತ್ತಾಗಲ್ಲ. ಇವರೆಲ್ಲ ಸುಮ್ಮನೆ ನಾಟಕ ಮಾಡಿಕೊಂಡು ಹೋಗೋ ಬರೋರ ಹತ್ರ ಎಲ್ಲ ದುಡ್ಡು ಇಸ್ಕೊಳ್ಳೋಕೆ ಬರ್ತಾರಷ್ಟೇ. ಬಾ ನೀನು ಹೋಗೋಣ. ರೀ, ಹಾಗೆ ನಾಟಕ ಮಾಡಿಕೊಂಡು ದುಡ್ಡು ಇಸ್ಕೊಳ್ಳೋನೇ ಆಗಿದ್ರೆ ನಿಮ್ಮ ಹತ್ರ ಬಂದು ಊಟ ಕೊಡಿಸಿ ಅಂತ ಕೇಳ್ತಿರ್ಲಿಲ್ಲ. ಬದಲಾಗಿ ಅಣ್ಣ ಊಟ ತಗೋತೀನಿ ಹಣ ಕೊಡಿ ಅಂತ ಕೇಳ್ತಿದ್ದ ಅಲ್ವಾ? ನೀವೇ ಒಂದು ಸಾರಿ ಯೋಚನೆ ಮಾಡಿ. ಹೌದಲ್ವಾ ಪ್ರಿಯಾ, ನಾನು ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ. ಸರಿ ಬಾ ಪುಟ್ಟ, ಊಟ ಕೊಡಿಸ್ತೀನಿ. ಪ್ರಿಯನ್ ಮನ್ಸು ಕೂಡ ತುಂಬ ಒಳ್ಳೆಯದು. ಯಾಕೋ ನಾನೇ ಇವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಆದರೆ ಇವಾಗ ಗೊತ್ತಾಗ್ತಿದೆ ಇವಳೇನು ಅಂತ. ಸಂಜಯ್ ಇಷ್ಟು ದಿನ ತನ್ನ ಹೆಂಡತಿ ಹತ್ರ ಸರಿಯಾಗಿ ಮಾತೇ ಆಡಿರಲ್ಲ. ಯಾವಾಗಲೂ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಬೇರೇನೂ ಮಾಡಿರಲ್ಲ. ಹಾಗಾಗಿ ಅವಳೇನು ಅನ್ನೋದು ಅರ್ಥನೇ ಆಗಿರಲ್ಲ. ದಿನ ಕಳೀತಾ ಸಂಜಯ್ಗೆ ಪ್ರಿಯನ್ ಮೇಲೆ ಪ್ರೀತಿ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಇಷ್ಟು ದಿನಾಲೂ ಜಗಳನೇ ಆಡ್ತಿದ್ದವನಿಗೆ ಇವಾಗ ಆಗಿರೋ ಪ್ರೀತಿ ಹೇಳ್ಕೊಳ್ಳೋಕೆ ತುಂಬಾ ಕಷ್ಟ ಅನ್ನಿಸ್ತಿರತ್ತೆ. ಆದರೆ ಪ್ರಿಯಾ ಮಾತ್ರ ಗಂಡ ನನ್ನ ಒಪ್ಕೊಳ್ಳೋದೇ ಇಲ್ಲ ಅಂದ್ಕೊಂಡು, ಅಯ್ಯೋ ಏನು ಹೇಳ್ತಿದ್ಯಾ ಮಗಳೇ ನೀನು? ಹೌದಮ್ಮ, ನೀನು ಅನ್ಕೊಂಡಿರೋ ಹಾಗೆ ನಾನು ನನ್ನ ಗಂಡ ಸಂತೋಷವಾಗಿಲ್ಲ. ಹೌದಮ್ಮ, ನನ್ನ ಮದುವೆ ಆಗಿ ಬಂದಾಗಿಂದನೂ ಅವರು ಒಂದು ದಿನನೂ ನನ್ನ ಹತ್ರ ಚೆನ್ನಾಗಿ ಮಾತಾಡಿಲ್ಲ. ಹೆಂಡತಿ ಅನ್ಕೊಳ್ಳೋದು ಬೇಡ ಅಮ್ಮ, ಮನೇಲಿ ಒಬ್ಳು ಅಂತಾನೂ ನೋಡ್ತಾ ಇಲ್ಲ. ಅಯ್ಯೋ ದೇವ್ರೇ, ಏನು ಹೇಳ್ತಿದ್ಯಾ ಮಗಳೇ? ಯಾಕೆ ಇದೆಲ್ಲ ಮೊದಲೇ ಹೇಳಲಿಲ್ಲ ನೀನು ನನಗೆ? ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಅನ್ಕೊಂಡೆ ಅಮ್ಮ. ಆದರೆ ಅವ್ರಿಗೆ ನಾನು ಯಾವತ್ತೂ ಇಷ್ಟನೇ ಆಗಲ್ಲ ಅಂತ ಅನ್ನಿಸ್ತಿದೆ. ಅದು ಗೊತ್ತಾಗ್ತಿದೆ ಅಮ್ಮ. ಅಮ್ಮ, ನನ್ನ ಮದುವೆ ಆಗೋಕೆ ಅವ್ರಿಗೆ ಇಷ್ಟನೇ ಇರಲಿಲ್ವಂತೆ. ಆದರೆ ಅತ್ತೆ ಒತ್ತಾಯಕ್ಕೆ ನನ್ನ ಮದುವೆ ಆಗಿರೋದಂತೆ. ಇದನ್ನೆಲ್ಲ ಫಸ್ಟ್ ನೈಟ್ ದಿನನೇ ಹೇಳಿದ್ರು ನನಗೆ. ಅಯ್ಯೋ ಭಗವಂತ, ಏನೇ ನಿನ್ನ ಬಾಳು ಹೀಗಾಗೋಯ್ತು. ಅಯ್ಯೋ ಮಗಳೇ. ಸರಿ ಮಗಳೇ, ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ನಪ್ಪ ಬರ್ತೀವಿ, ಏನು ವಿಷಯ ಅಂತ ಮಾತಾಡೋಣ. ನೀನು ಅಲ್ಲಿರೋದೇ ಬೇಡ ಮಗಳೇ. ಗಂಡ ಇದ್ದು ಇಲ್ದಿರೋ ಥರ ಯಾಕೆ ಅಲ್ಲಿರ್ಬೇಕು ಹೇಳು? ನೀನು ಬೇಜಾರು ಮಾಡ್ಕೋಬೇಡ ಮಗಳೇ, ಇವಾಗಲೇ ಹೊರಟು ಬರ್ತೀವಿ. ಪಾಪ ಪ್ರಿಯಾಂಕಾ ತನ್ನ ಗಂಡ ಬದಲಾಗ್ತಾರೆ ಅಂತ ತುಂಬ ಸಮಯದವರೆಗೂ ಕಾಯ್ತಾಳೆ. ಆದರೆ ಸಂಜಯ್ ಯಾವುದೇ ರೀತಿ ಬದಲಾಗದೆ ಇರೋದನ್ನ ನೋಡಿ ತುಂಬ ಬೇಜಾರು ಮಾಡಿಕೊಂಡು ಇರೋ ಎಲ್ಲ ವಿಷಯನೂ ತನ್ನ ತವ್ರ ಮನೆಯವ್ರ ಹತ್ರ ಹೇಳ್ತಾಳೆ. ಯಾವ ತಾಯಿ ತಾನೇ ಮಗಳ ಜೀವನ ಹೀಗೆ ಹಾಳಾಗ್ತಿದೆ ಅಂತ ಗೊತ್ತಿದ್ದು ಸುಮ್ಮನೆ ಇರ್ತಾಳೆ ಹೇಳಿ ನೋಡೋಣ. ಹಾಗೆ ಪ್ರಿಯನ ಅಪ್ಪ ಅಮ್ಮ ಕೂಡ ತನ್ನ ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ. ಏನು ಹೇಳ್ತಾ ಇದ್ದೀರಾ ಬೀಗ್ರೆ ನೀವು? ಮತ್ತು ನನ್ನ ಸೊಸೆ ಗಂಡ ಹೆಂಡತಿ ಮಧ್ಯೆ ಏನೂ ಸಮಸ್ಯೆ ಇಲ್ಲ, ಎಲ್ಲನೂ ಸರಿ ಇದೆ ಅನ್ನೋ ಥರನೇ ಇದ್ಲಲ್ಲ ಬೀಗ್ರೆ. ಒಂದಿನನೂ ನನಗೆ ತೋರಿಸ್ಕೊಂಡೇ ಇಲ್ಲ. ಯಾಕಮ್ಮ ಹೀಗೆ ಮಾಡಿದೆ? ಒಂದು ಸಾರಿನಾರು ನನ್ನ ಹತ್ರ ಹೇಳೋದಲ್ವೇನಮ್ಮ? ಅದು ಅತ್ತೆ ನೋಡಿ ವನಜ ಅವರೇ, ಇವಾಗ ಆಗಿರೋದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಳಿಯಂದ್ರಿಗೆ ನನ್ನ ಮಗಳು ಇಷ್ಟ ಇಲ್ಲ ಅಂತ ಅಂದಮೇಲೆ ಇವಳನ್ನ ಇದೇ ಮನೇಲಿ ಬಿಟ್ಟು ಹೋಗೋದು ಸರಿಯಾಗಲ್ಲ. ಇಲ್ಲೇ ಬಿಟ್ಟು ಹೋದರೆ ಇವಳ ಜೀವನನೂ ಹಾಳು ಮಾಡ್ದಂಗೆ ಆಗುತ್ತೆ, ನಿಮ್ಮ ಮಗನ ಜೀವನನೂ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನು ಹೇಳ್ತಾ ಇದ್ದೀರಾ ಬೀಗ್ರೆ ನೀವು? ನನ್ನ ಸೊಸೆನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀರಾ? ಲೋ ಸಂಜು, ಇವಾಗಾದರೂ ಏನಾದರೂ ಮಾತಾಡೋ ಬಾಯಿ ಬಿಟ್ಟು. ಇಷ್ಟು ದಿನ ಆದರೂ ನಿನಗೆ ಅವಳ ಮೇಲೆ ಪ್ರೀತಿ ಆಗಿಲ್ವೇನೋ? ನನ್ನ ಸೊಸೆ ಬಂಗಾರದಂತೋಳು ಕಣೋ, ಏನಾದರೂ ಮಾತಾಡೋ. ಹೋಗ್ಲಿ ಬಿಡಿ ವನಜ ಅವರೇ, ಪಾಪ ಅವರಾದರೂ ಏನು ಹೇಳ್ತಾರೆ ಹೇಳಿ. ಅವರಿಗೆ ಯಾರಿಷ್ಟನೋ ಯಾರು ಇಷ್ಟ ಇದ್ದಾರೋ ಅವ್ರ ಜೊತೆನೇ ಮದುವೆ ಮಾಡಿಸ್ಬೇಕಿತ್ತು. ಅದು ಬಿಟ್ಟು ನಮ್ಮ ಇಷ್ಟದಂತೆ ಅವ್ರಿಗೆ ಮದುವೆ ಮಾಡಿದ್ವಿ, ಅದು ನಮ್ಮದೇ ತಪ್ಪಲ್ವಾ? ನಿಮ್ಮ ಮಗನಿಗೆ ಅವ್ರಿಗೆ ಯಾರು ಇಷ್ಟನೋ ಕೇಳಿ ಅವ್ರಿಗೆ ಇಷ್ಟ ಆಗೋರ ಜೊತೆನೇ ಮದುವೆ ಮಾಡಿಸಿ. ನಾವು ನಮ್ಮ ಮಗಳಿಗೆ ಬೇರೆ ಮದುವೆ ಮಾಡ್ತೀವಿ. ನೋ, ಅದು ಯಾವತ್ತೂ ಸಾಧ್ಯ ಇಲ್ಲ. ಯಾಕೋ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನಿನಗಂತೂ ಅವಳನ್ನ ಪ್ರೀತಿಯಿಂದ ನೋಡ್ಕೊಳಕ್ಕಾಗಿಲ್ಲ. ಅಟ್ಲೀಸ್ಟ್ ಅವಳಿಗೆ ಇಷ್ಟ ಬಂದ ಜೀವನನಾರು ಬದುಕೋಗ್ಬಿಡು. ಅತ್ತೆ ಪ್ಲೀಸ್ ಅತ್ತೆ, ಅವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಪ್ರಿಯಾ, ನೀನಂದರೆ ನನಗೆ ತುಂಬ ಇಷ್ಟ ಕಣೆ. ನೀನು ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ತುಂಬ ಬೇಗ ಧೈರ್ಯ ಬಂತು, ಆದರೆ ಇಷ್ಟ ಇದೆ ಅಂತ ಹೇಳೋಕ್ಕೆ ಮಾತ್ರ ಧೈರ್ಯನೇ ಬರಲಿಲ್ಲ. ಅದಕ್ಕೆ ಇಷ್ಟು ದಿನ ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಪ್ಲೀಸ್ ಪ್ರಿಯಾ, ನನ್ನ ಬಿಟ್ಟು ಹೋಗಬೇಡ. ನೀನಿಲ್ಲದೆ ನಂಗೆ ಬದುಕೋಕ್ಕಾಗಲ್ಲ. ನೀನಂದರೆ ನಂಗೆ ತುಂಬ ಇಷ್ಟ ಕಣೆ. ಪ್ಲೀಸ್ ಕಣೆ, ಬಿಟ್ಟು ಹೋಗಬೇಡ.
ಪ್ರಿಯಾ ಇಷ್ಟು ದಿನ ಕಾದಿದ್ದೇ ಇದಕ್ಕೆ ತಾನೇ ತನ್ನ ಗಂಡ ತನ್ನ ಪ್ರೀತಿಸ್ಲಿ ಅಂತ. ಇವಾಗ ಅವನೇ ಪ್ರೀತಿಸ್ತಿರುವಾಗ ಅವಳಾದರೂ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾಳೆ? ಗಂಡ ಹೆಂಡತಿ ಇಬ್ಬರು ಇನ್ಮೇಲಿಂದ ಸುಖವಾಗಿ ಸಂಸಾರ ಮಾಡ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.